ಎಲ್ಲರಿಗೂ ನಮಸ್ಕಾರ. ಇವಾಗ ಜೂನ್ 21 ಅಂದರೆ ಈಗ ನಾಳೆ ಬರೋ ಸಂಡೇ ಎಕ್ಸಾಮ್ ಐತಿ. ಯಾವುದು? ನೀಟ್ ಎಕ್ಸಾಮ್. ಸೊ ಇವಾಗ ಜೂನಲ್ಲೇ ಮೇಯಲ್ಲಿ ಸ್ಟಾರ್ಟ್ ಆಗಿದ್ದ ಎಕ್ಸಾಮ್ಸಲ್ಲಿ ಎಕ್ಸಾಮ್ ಬರೋದಾದ್ಮೇಲೆ ಲೀಕ್ ಆಗೈತಿ ಅಂತ ಹೇಳಿ ಸುದ್ದಿ ಆಗಿತ್ತು. ಸೊ ಎಷ್ಟೋ ಜನ ಎಕ್ಸಾಮ್ ಬರೆದವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆಲ್ಲ ಯಾರು ಜವಾಬ್ದಾರ ಆಗ್ತಾರೆ? ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈ ಒಂದು ರಾಜಕೀಯ ಕೂಡ ಎಜುಕೇಷನ್ ಸಿಸ್ಟಮ್ ಒಳಗೆ ಇನ್ವಾಲ್ವ್ ಆಗೈತಿ. ಯಾಕಪ್ಪ ಅಂತಂದ್ರೆ ಇವಾಗ ಎಜುಕೇಷನ್ ಸಿಸ್ಟಮ್ ಒಳಗೆ ಎಷ್ಟೊಂದು ಜಾಬ್ ಹೊರಗೆ ಬರಾಕತ್ತಾವ. ಇಷ್ಟು ದಿನ ಇರಲಾರ್ದ ಜಾಬು ಇವಾಗ ಯಾಕೆ ಹೊರಗೆ ಬರಾಕತ್ತಾವು? ನೀಟ್ ಎಕ್ಸಾಮ್ ಬರೆದ್ಮೇಲೆ ಲೀಕ್ ಆಗತ್ತೈತಪ್ಪ ಅಂತಂದ್ರೆ ಇದ್ರ ನಿಜವಾಗ್ಲೂ ಏನೈತಿ, ಇದ್ರದ್ದು ಫಂಡಮೆಂಟಲ್ ಏನೈತಪ್ಪ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಎಜುಕೇಷನ್ ಸಿಸ್ಟಮ್ ಎಷ್ಟೊಂದೆಲ್ಲ ಒಳಗೆ ಕರಪ್ಟ್ ಆಗೈತಿ. ಯಾರೋ ಒಬ್ಬರಿಗೆ ಗೊತ್ತಾಗೈತಿ ಲೀಕ್ ಆಗೈತೆ ಅಂತ ಹೇಳಿ. ಸೊ ಒಬ್ಬರಿಗೆ ಗೊತ್ತಾಗೈತಿ, ಎಲ್ಲ ಕಡೆನೂ ಸ್ಪ್ರೆಡ್ ಆಗೈತಿ. ಸಪೋಸ್ ಆ ವಿಷಯ ಏನಾದ್ರು ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಎಷ್ಟೋ ಕನಸು, ಎಷ್ಟೋ ನನಸುಗಳಲ್ಲಿ ಚೂರು ಆಗ್ತಿತ್ತು. ಯಾಕಪ್ಪ ಅಂತಂದ್ರೆ ಈ ಎಜುಕೇಷನ್ ಸಿಸ್ಟಮ್ ಇಷ್ಟು ಹೊಲಸಾಗೈತೆ ಅಂತಂದ್ರೆ ಎಂತಹ ಜೀವಕ್ಕೂ ಲೆಕ್ಕ ಇಲ್ಲ, ಬರೀ ದುಡ್ಡು. ನೀ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಶಿಕ್ಷಣ ಸಮಿತಿ ಐತಿ. ಅದಕ್ಕೆ ಇವಾಗ ಕಾಕ್ರೋಚ್ ಅನ್ನೋ ಪಕ್ಷ ಎಜುಕೇಷನ್ ಸಿಸ್ಟಮ್ ಅನ್ನೋ ಒಂದು ಬುನಾದಿನ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇವಾಗ ನಡೀತಾ ಇರೋ ಜೂನಲ್ಲಿ ಏನಂತ ಹೇಳಿದ್ದಾರೆ ಅವರು, ಮೇನ್ ಹೆಡ್ NTA ದವರು, ನೀವು ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ. ನಾವು ಎಲ್ಲ ರೀತಿ ಸೆಕ್ಯೂರ್ ಆಗಿ ಮಾಡಾಕತ್ತೇವೆ ಎಕ್ಸಾಮ್ಸ್ ಅಂತ ಹೇಳಕತ್ತಾರೆ. ಸೊ ಪೇಪರ್ಸನ್ನ ತರಕ್ಕೆ ಹೆಲಿಕಾಪ್ಟರ್ನಿಂದ ಎಲ್ಲ ಕಡೆನೂ ಪೇಪರ್ಸನ್ನ ಹೆಲಿಕಾಪ್ಟರ್ ಥ್ರೂಯಿಂದ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಇಡೋ ರೂಮ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಎಲ್ಲೂ ಕೂಡ ಯಾರಿಗೂ ಕೂಡ ಮಾಹಿತಿ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಈ ವರ್ಷ ನಡೀತಾ ಇರೋ ಎಕ್ಸಾಮ್ ಅಂದರೆ ಈ ಜೂನ್ 21 ನಡೀತಾ ಇರೋ ಎಕ್ಸಾಮು ಆವಾಗಾದ್ರೂ ಕ್ಲಿಯರ್ ಆಗಿ, ಯಾಕಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳ ಸಾವು ಈ ನೀಟ್ ಎಕ್ಸಾಮಿಂದ ಅವಾಗ್ಲೇ ಲೀಕ್ ಆಗಲಿಲ್ಲ, ಅವಾಗ್ಲೇ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ನೋಡ್ಕೊಂಡಿದ್ರೆ ಇವಾಗ ಇಷ್ಟೆಲ್ಲ ಆಗೋ ಸಿಚುವೇಶನ್ಸ್ ಇರಲಿಲ್ಲ. ಏನ್ರಿ, ಎಷ್ಟು ಚಿಕ್ಕ ಮಕ್ಕಳವರು ಜೀವನ ಬಾಳ್ಬೇಕಾದ ಜೀವನವನ್ನು ಆಳ್ಬೇಕಾದ ಮಕ್ಕಳು ನಿಜವಾಗ್ಲೂ ಕೊನೆ ಉಸಿರು ಎಳಿತಾರೆ ಅಂತಂದ್ರೆ ನೋಡೋಕ್ಕಲ್ಲ, ಕೇಳೋಕ್ಕೂ ಭಾಳ ಹೇಯ ಆಗ್ತೈತಿ. ನಮ್ಮ ಸರ್ಕಾರ, ನಮ್ಮ ಎಜುಕೇಷನ್ ಸಿಸ್ಟಮ್ಮು ಯಾವ ಒಂದು ನಿಟ್ಟಿನೊಳಗೆ ಹೊಂಟೈತೆ ಅಂತಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ರಾಜಸ್ಥಾನ, ಗೋವಾ, ಮಹಾರಾಷ್ಟ್ರ, ಸೊ ಎಲ್ಲೆಲ್ಲಿಂದ ಎಷ್ಟೆಷ್ಟು ರಾಜ್ಯಗಳಿಂದ ಸೂಸೈಡ್ ಮಾಡ್ಕೊತಾ ಇದ್ದಾರಪ್ಪ ಅಂತಂದರೆ ನಿಜವಾಗ್ಲೂ. ಆದರೆ ಇವಾಗ ಇಷ್ಟೆಲ್ಲ ಆಗೈತಲ್ಲ, ಇಷ್ಟೆಲ್ಲ ಇಲ್ಲಿ ಪೇಪರ್ ಲೀಕ್ ಆಯಿತು, ಸೂಸೈಡ್ ಆಯಿತು. ಸೊ ಇಷ್ಟೆಲ್ಲ ಘಟನೆಗಳನ್ನು ಮುಂದಿಟ್ಕೊಂಡು ಇವಾಗ ಸ್ಟ್ರಿಕ್ಟನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಹೋದ ಜೀವಕ್ಕೆ ಬೆಲೆ ಇಲ್ವಾ? ಅದಕ್ಕಂತ ಹೇಳಿ ಫಂಡ್ ಕೊಡ್ತಾರವರು, ಅಮೌಂಟ್ ಕೊಡ್ತಾರವರು. ಸೊ ಅಮೌಂಟ್ ಕೊಟ್ಟರೆ ಹೋದ ಜೀವ ಬರ್ತದ? ಏನೇ ಒಂದು ವಿಷಯ ಆಗಲಿರಿ, ಇವಾಗ ನಮ್ಮ ತಗೊಳ್ರಿ ಕರ್ನಾಟಕ ರಾಜ್ಯದಲ್ಲಿ ಇವಾಗ 56,000 ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಕರ್ನಾಟಕ ರಾಜ್ಯದೊಳಗಾಗಿರ್ಬೋದು, ಆಮೇಲೆ ಕಲ್ಯಾಣ ಇಲಾಖೆ ಆಗಿರ್ಬೋದು, ವಿಧಾನಸೌಧದಲ್ಲಿ ಆಗಿರ್ಬೋದು, ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು. ಸೊ ಎಲ್ಲ ಕಡೆನೂ ಇವಾಗ ಹುದ್ದೆಗಳು ಖಾಲಿ ಅದಾವಂತ ಹೇಳಕತ್ತಾರೆ. ಎಲ್ಲ ಕಡೆನೂ ಅಲಾಟ್ಮೆಂಟ್ ಆಗತ್ತಾವು. ಇಷ್ಟು ವರ್ಷ ಇಲ್ಲಾರದ್ದು ಇವಾಗ ಯಾಕೆ ಬರಾಗತ್ತೈತಿ? ಇವಾಗ ಶಿಕ್ಷಣದಲ್ಲಿ 56,000 ಶಿಕ್ಷಕರು ಅದಾರು ಅಂತೇಳಿ ಹೇಳಾಕತ್ರ ಇಷ್ಟು ವರ್ಷದಿಂದ ಏನು ಗೆಣಸ್ ಕರಿತಿದ್ರಿ ಇವ್ರು? ಇಷ್ಟು ವರ್ಷದಿಂದ ಇರ್ಲಾರ್ದು ಇವಾಗ ಇನ್ನೆರಡು ವರ್ಷ ಆದಮೇಲೆ ಎಲೆಕ್ಷನ್ ಬರಾಗತ್ತೈತೆ ಆ ಒಂದು ಕಾರಣಕ್ಕೆ, ಆ ಒಂದು ನಿಟ್ಟಿನೊಳಗೆ. ಅಥವಾ ಈ ಒಂದು ಕೆಲವು ಯುವಕರು ಬೇರೆ ಊರಿಂದ ಇಲ್ಲಿ ಬಂದು ಓದಾಕತ್ತಾರಪ್ಪ, ಅವ್ರು ಹೋರಾಟ ಮಾಡಾಕತ್ತಾರ ಅಂತ ಹೇಳ್ಕೊಳ್ಳೋ ಕುತ್ತಿಗೆಗೆ ಬಂದೈತಲ್ಲ, ಅದಕ್ಕೆ ಇವರು ಈ ಜಾಬ್ಸನ್ನು ಬರಾಕತ್ತಾರ. ಅದ್ರೊಳಗೂ ಈ ಎಜುಕೇಷನ್ ಓದ್ತಾ ಇರ್ತಾರಲ್ಲ ಅವ್ರು ನೋಡ್ರಿ, ನೀವು ಫಾರ್ಮ್ ತುಂಬುವಾಗ 45 ಏಜ್ ಲಿಮಿಟ್ ಇರ್ತದೆ. ಇಷ್ಟು ವರ್ಷದಿಂದ ಇಲ್ಲಿ ಬಂದು ಗೌರ್ಮೆಂಟ್ ಜಾಬ್ ಹಿಡಿಬೇಕು, ಓದಬೇಕು ಅಂತ ಹೇಳಿ ಧಾರವಾಡ ಆಗಲಿ ಎಷ್ಟೋ ಊರಿಂದ ಬಂದಿರ್ತಾರ್ರಿ. ಆ ಊರಿಂದ ಬಂದು ನಾ ಏನಾರು ಒಂದು ಅಚೀವ್ ಮಾಡಬೇಕು ಅನ್ನೋ ಕನಸು ನನಸಾಗೋ ಟೈಮ್ ಒಳಗೆ ಆ ಏಜೇ ಮುಗಿದು ಹೋಗ್ಬಿಡ್ತೈತ್ರಿ. ಅಷ್ಟು ವರ್ಷಗಳನ್ನು ಫ್ಯಾಮ್ಲಿನ ಬಿಟ್ಟು, ತಮ್ಮ ಇಷ್ಟ ನಷ್ಟಗಳನ್ನು ಬಿಟ್ಟು, ತಮ್ಮ ಒಂದು ಆಸೆಯನ್ನು ಒಂದು ಬದಿಗಿಟ್ಟು ನನ್ನ ಕನಸನ್ನು ನಾನು ಈಡೇರಿಸ್ಕೋಬೇಕಂತ ಹೇಳಿಬಿಟ್ಟು ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಎಕ್ಸಾಮ್ಸಿಗೆ ಬೆಲೆ ಕೊಟ್ಟು ಓದ್ತಾ ಇರೋ ಕೆಲವು ವಿದ್ಯಾರ್ಥಿಗಳ ವಯಸ್ಸೇ ಮುಗಿದು ಹೋಗಿರ್ತೈತಿ. ಟ್ಯಾಗ್ಲೈನ್ ಹಾಕ್ತಾರೆ, ಇಷ್ಟು ವಯಸ್ಸಾಗ ಇದ್ದವ್ರಿಗೆ ಮಾತ್ರ ಎಲಿಜಿಬಿಲಿಟಿ ಅಂತ ಹೇಳಿಬಿಟ್ಟು. CET ಎಕ್ಸಾಮ್ 12 ವರ್ಷ ಆದರೂ ಇನ್ನೂ ಮಟ್ಟನೂ ಬಂದಿಲ್ಲ. ಇವಾಗ HSTR PSTR ಅಂತೇಳಿ ಬರಾತೈತಿ. ಅದಕ್ಕಿಂತ ಮುಂಚೆ ಏನು ಮಾಡಿದ್ರಿ ಇವರು? ಮುಂಚೆ ಏನಿಲ್ಲ ಅಂತಂದ್ರೆ 2 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ CET ಕರಿತಿದ್ರು. ಆದರೆ ಇವಾಗ 12-13 ವರ್ಷ ಆದ್ರ ಮಟ್ಟನೂ ಯಾವುದೇ ರೀತಿ CET ಕಾಲ್ಫಾರ್ಮ್ ಆಗಿಲ್ಲ. ಇದು ಒಂದು 2-3 ವರ್ಷದ ಹಿಂದೆ GPSTR ಕಾಲ್ಫಾರ್ಮ್ ಆಗಿತ್ತು. ಅವಾಗೆಲ್ಲ ಎಕ್ಸಾಮ್ ಬರ್ದವರು ಕೆಲವೊಬ್ರಿಗೆ ಇವಾಗ ಪೋಸ್ಟ್ ಅಲಾಟ್ ಆಗತ್ತದ ಸ್ಕೂಲ್ ಒಳಗಾಗಿರ್ಬೋದು. ಈಗ ಅದು GPSTR ಅಂತಂದರೆ ಪ್ರೈಮರಿ ಸೆಕ್ಷನ್ಸ್.
ಇವಾಗ ಹೈಸ್ಕೂಲಲ್ಲಿ ಇಷ್ಟೊಂದೆಲ್ಲ ಖಾಲಿ ಇದ್ದಾವೆ, ಕಾಲೇಜಲ್ಲಿ ಇಷ್ಟೊಂದೆಲ್ಲ ಖಾಲಿ ಇದಾವೆ ಅಂತ ಹೇಳತ್ತಾರೆ. ಇವಾಗ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಎಲ್ಲ ಕಡೆನೂ ಇವಾಗ ನಾನು ಇವಾಗ ಧಾರವಾಡದಾಗ ಇದೀನಪ್ಪ ಅಂತ ನಾನು ಧಾರವಾಡದಾಗ ನೋಡಿರೋವಂಥದ್ದು ಗೆಸ್ಟ್ ಟೀಚರ್ಸನ್ನಾಗಿರ್ಬೋದು, ಗೆಸ್ಟ್ ಲೆಕ್ಚರ್ಸನ್ನಾಗಿರ್ಬೋದು ಇವಾಗ ಕರ್ಕೊಳಕತ್ತಿಲ್ಲ. ಇವಾಗ ನೋಟಿಫಿಕೇಶನ್ ಹಾಕಕತ್ತಾರೆ, ಅತಿಥಿ ಶಿಕ್ಷಕರನ್ನು ತಗೊಳ್ಳೋ ಅಂತ ಮ್ಯಾಲ್ ಸಿ&ಆರ್ ರೂಲ್ಸ್ ಇರೋದು. ಹಾಗೆ ಹಿಂಗೆ ಅಂತೇಳಿ ರೂಲ್ಸ್ ಮೇಲೆ ರೂಲ್ಸು. ಇವಾಗ ನನಗೇನು ಬಿಡ್ರಿ, ಏಜ್ ಐತಿ, ನಾನು ಇನ್ನೂ ಹೆಂಗದೀನಿ, ಸೊ ನಾನು ಮುಂದೆ ಕಟ್ಟಿ ಬರೆದು ಪಾಸ್ ಆಗ್ಬೋದು. ನನಗಿಂತ 10 ವರ್ಷ ಹಿಂದೆ ಇರುವಂತಹ ಯುವಕರ ಪರಿಸ್ಥಿತಿ ಏನು, ಅದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ? ಕರ್ನಾಟಕ ಯೂನಿವರ್ಸಿಟಿಯೊಳಗೆ 24/7 ಲೈಬ್ರರಿ ಐತಲ್ಲಿ. ಹಗಲು ರಾತ್ರಿ ಕಷ್ಟಪಟ್ಟು ಅಲ್ಲೇ ಊಟ, ಅಲ್ಲೇ ನಿದ್ದೆ, ಎಲ್ಲ ಅಲ್ಲೇ ಓದ್ತಾ ಇರುವಂತಹ ಏಜ್ ಕ್ರಾಸ್ ಆಗೋದು ಅಂತಹ ವ್ಯಕ್ತಿಗಳಿಗೆ ಏನು ಮಾಡ್ತದೆ ಗೌರ್ಮೆಂಟು? ಯಾವುದಕ್ಕೂ ಉತ್ತರ ಇಲ್ಲ. ಹೇಳಿದರೆ ಫಂಡ್ ಇಲ್ಲ. ಫಂಡ್ ಫಸ್ಟ್ ಆಫ್ ಆಲ್ ಫ್ರೀ ಕೊಡು ಅಂತ ಹೇಳಿದ್ರು ಯಾರು? ಇವ್ರಿಗೆ ಬಸ್ ಫ್ರೀ, ಯುವಕರ ನಿಧಿ ಫ್ರೀ, ಗೃಹಲಕ್ಷ್ಮಿ ಇದನ್ನು ಫ್ರೀ ಕೊಡು ಅಂತೇಳಿ ಯಾರು ಹೇಳಿದರು? ಇದನ್ನೇನಾದ್ರು ಯುವಕರು ಪ್ರಶ್ನೆ ಮಾಡಿದರೆ ಅದನ್ನು ನಾವೇನು ಮಾಡೋಕ್ಕಾಗುತ್ತೆ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂಥೇಳಿ ಹೇಳಿ ಕೈ ತೊಗೊಂಡ್ಬಿಡ್ತಾರೆ. ಅದೇ ಸರ್ಕಾರಕ್ಕೆ ಕೇಳಿದರೆ ನಾವು ಅದನ್ನು ಕೊಡ್ತೀವಿ ಅಂದಿದ್ದಕ್ಕೆ ನೀವು ಓಟ್ ಹಾಕಿರಲ್ಲ ಅಂಥೇಳಿ ಹೊಳ್ಳೊಪ್ಪಸ್ ನಮ್ಮನ್ನೇ ತಿರುಗಿಬಿಡ್ತಾರೆ. ಆ್ಯಕ್ಚುಲಿ ತಪ್ಪಿರೋದು ನಿಜವಾಗ್ಲೂ ನಮ್ಮ ಕಡೆ ರೀ. ಪ್ರಜೆಗಳಾದ ನಾವು ಸರ್ಕಾರವನ್ನು ನಡೆಸೋ ಅಧಿಕಾರ ನಮ್ಮ ಹತ್ರ ಸಂಪೂರ್ಣವಾಗಿ ಐತಿ. ಆದರೆ ನಾವು ನಮ್ಮ ಒಂದು ಆಸೆ ಆಮಿಷಗಳಿಗೆ ತಲೆ ಒಡ್ಡಿ ಎಷ್ಟೋ ಯುವಕರ ಬಲಿನ ತಕ್ಕೊಂಡಿದ್ದು ನಾವು. ಈ ನೀಟ್ ಎಕ್ಸಾಮ್ ಲೀಕ್ ಆಗೈತಿ, ಅದಿಷ್ಟು ಇವಾಗ ಹೊಳ್ಳಪ್ಪಸ್ ನಡ್ಸಾಕತ್ತಾರ. ಇಷ್ಟು ಶಿಕ್ಷಣ ಹುದ್ದೆಗಳ ಖಾಲಿ ಐತಿ, ಈಗ ಹೊಳ್ಳಪ್ಪಸ್ ಕರೆಯಕತ್ತಾರಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ನಿಜವಾಗ್ಲೂ ನಾವು ದುಡ್ಡನ್ನು ನೋಡದೆ ಶಿಕ್ಷಣವನ್ನು ಪ್ರಾಮುಖ್ಯತೆ ಕೊಟ್ಟಿದ್ರೆ ಈ ಪ್ರೈವೇಟ್ ಕಾಲೇಜಸ್ಸು, ಪ್ರೈವೇಟ್ ಸ್ಕೂಲ್ಸ್ಗಳು ಕೂಡ ಇಷ್ಟು ಬೆಳಕಿಗೆ ಬರ್ತಾ ಇದ್ದಿಲ್ಲ, ಇಷ್ಟು ಫೇಮಸ್ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಇವಾಗಲೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ಗಳಿಲ್ಲ. ಅನ್ಎಜುಕೇಟೆಡ್, ಶಿಕ್ಷಣ ಇಲ್ದಿರೋರು ಕೂಡ ಶಿಕ್ಷಣ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಹೋಗಿ ಸರ್ಚ್ ಮಾಡಿದಾಗಲೇ ಇವ್ರಿಗೆ ಎಜುಕೇಷನ್ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಷ್ಟೋ ಕಣ್ಣು ಮುಂದೆ ನಡಿಲಾರ್ದಂಥ, ಎಷ್ಟೋ ಕಣ್ಣು ಹಿಂದೆ ನಡೆಯುವಂತಹ ಘಟನೆಗಳಿದ್ದಾವೆ. ಕಣ್ಣು ಮುಂದೆ ಆಗ್ತಾ ಇರೋ, ನಡೀತಾ ಇರೋದು ಅಷ್ಟೇ ಕಾಣ್ತಾ ಇದ್ದೀರಿ. ಇಷ್ಟು ವರ್ಷ ಆಗೋಗಿರೋ ಕೆಲವು ವಿದ್ಯಾರ್ಥಿಗಳು ಕನಸನ್ನು ಕಟ್ಕೊಂಡು ಬಂದು ಜೀವನವನ್ನು ಹೂಡಿಕೆ ಮಾಡ್ಬೇಕಂತ ಹೇಳಿ ಕನಸು ಕಟ್ಟಿರ್ತಾರಲ್ಲ, ಏಜ್ ಕ್ರಾಸ್ ಆಗಿರ್ತದಲ್ಲ, ಸೊ ಅಂಥವ್ರಿಗೆ ಏನು ಮಾಡ್ತೀರಿ ನೀವು? ಇದಕ್ಕೆ ಪ್ರಶ್ನೆಗೆ ಉತ್ತರ ಯಾರ ಹತ್ರನೂ ಇಲ್ಲ. ಇದು ನಮ್ಮ ಬರೀ ನಮ್ಮದೇ ಅಂತ ಅಲ್ಲ ರೀ, ಎಷ್ಟೇ ರಾಜ್ಯಗಳಲ್ಲಿ ನೋಡ್ರಿ ನೀವು, ಎಜುಕೇಷನ್ ಅನ್ನೋ ಒಂದು ಸಿಸ್ಟಮ್ ಐತಲ್ಲ, ಇಷ್ಟು ಕರಪ್ಟ್ ಐತಿ ಅಂತಂದರೆ ನಿಜವಾಗ್ಲೂ ಅದಕ್ಕೇ ಪ್ರೈವೇಟ್ ಕಾಲೇಜಸ್ಸು, ಪ್ರೈವೇಟ್ ಸ್ಕೂಲ್ಸು ಯಾಕೆ ಅಷ್ಟೊಂದೆಲ್ಲ ಪ್ರಭಾವ ಬೀಳಕತ್ತಾವ? ಕೋಚಿಂಗ್ ಸೆಂಟರ್ಸ್ ಏನಿಲ್ಲ ಅಂತಂದ್ರು 6 ತಿಂಗಳಿಗೆ 1 ಲಕ್ಷ 2 ಲಕ್ಷದ ಮಟ್ಟ ಫೀ ತೊಗೊಳಕತ್ತಾವ ಅಂತಂದ್ರೆ ಯಾಕ್ರಿ? ನಮ್ಮಂತಹ ವ್ಯಕ್ತಿಗಳಲ್ಲೂ ಟ್ಯಾಲೆಂಟ್ ಐತಿ, ನಮ್ಮಂಥವ್ರ ಹತ್ರನೂ ಐತಿ. ಕೋಚಿಂಗ್ ಕ್ಲಾಸಸ್ ಎಲ್ಲ ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಫೆಸಿಲಿಟಿ, ಗೌರ್ಮೆಂಟ್ ಕಾಲೇಜಲ್ಲಿ ಫೆಸಿಲಿಟಿ ಸಿಕ್ಕರೆ ಈ ಕೋಚಿಂಗ್ ಕ್ಲಾಸಸ್ಸು ಯಾವುದಕ್ಕೂ ಬರೋಂಗಿಲ್ಲ. ಸಿಸ್ಟಮ್ ಸರಿ ಮಾಡಿದರೆ ಎಲ್ಲವೂ ಸರಿ ಆಗ್ತದೆ. ಬರೀ ಕೇವಲ ಒಬ್ಬ ವಿದ್ಯಾರ್ಥಿ ಕಡೆ ಇಲ್ಲ ಇದು, ಕೇವಲ ಒಬ್ಬ ಶಿಕ್ಷಕನ ಹತ್ರ ಇಲ್ಲ ಇದು. ಇಡೀ ರಾಜ್ಯ, ಇಡೀ ದೇಶ ಒಂದಾದರೆ ಮಾತ್ರ ಸರಿ ಮಾಡೋಕ್ಕೆ ಸಾಧ್ಯ ಹೊರತು ಇದು 1 ದಿನದ ಹೋರಾಟ, 2 ದಿನದ ಹೋರಾಟದಲ್ಲಿ ಅದೇ ಹೇಳ್ತಾರಲ್ಲ, ಇವಾಗ ಗೌರ್ಮೆಂಟು ಫಿಕ್ಸ್ ಆಗೈತಿ, ಜನ ಏನು 1-2 ದಿನ ಹೋರಾಟ ಮಾಡ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ. ಇವಾಗ ನಿಮ್ಗೆ ಉದಾಹರಣೆ ಕೊಡ್ಬೇಕಂತಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಂದೈತಿ. ಸೊ ಕಾಕ್ರೋಚ್ ಜನತಾ ಪಾರ್ಟಿ ಹಂಗೆ ಹಿಂಗೆ ಅಂತೇಳಿ ಎಷ್ಟು ದಿನ ಹೇಳ್ತಾರೆ ಅವರು? 1 ದಿನ, 2 ದಿನ, 3 ದಿನ. ಇದೇ ತಗೊಳ್ರಿ, ಯಾವುದು ಸೌಜನ್ಯದು ಕೇಸ್ ಆಯಿತು, ಯಾವುದು ಡೆತ್ ಕೇಸ್ ಆಯಿತು ಧರ್ಮಸ್ಥಳದ್ದು. ಸೊ ಆ ಹುಡುಗಿಗೆ ನ್ಯಾಯ ಇನ್ನೂ ಮಟ್ಟ ಸಿಗ್ತಾ? ಅದ್ರ ಬಗ್ಗೆ ನ್ಯೂಸಲ್ಲಿ ಹೇಳಾಗತ್ತೈತಿ ಇಲ್ಲ. ಹುಬ್ಬಳ್ಳಿಯೊಳಗೆ ಒಬ್ಬವ ಕುಲ್ಲ ಇಡೀ ಜಗತ್ತಿನ ಮುಂದೆ ಒಂದು ಹುಡುಗಿ ಕೊಲೆ ಮಾಡ್ದ. ಆ ಒಂದು ಯುವಕಗೆ ಏನಾಗಿತ್ತೋ ಅಥವಾ ಬಿಟ್ಟಾರೋ ಅನ್ನೋದು ಏನು ಬಂತ? ಅದು ಬರಲಿಲ್ಲ. ಎಷ್ಟೊಂದೆಲ್ಲ ನಮ್ಮ ಕಣ್ಣು ಮುಂದೆ ಇದ್ರೂ ನಾವು ಮತ್ತೆ ಹೋರಾಟ ಮಾಡ್ತೀವಿ. ಯಾವ ಕಾರಣಕ್ಕೆ ಹೋರಾಟ ಮಾಡೋದು? 1 ದಿನ 2 ದಿನದ ಮಟ್ಟಿಗೆಲ್ಲ ಮಾಡ್ತೀರಾ? ಜೀವನ ಪರ್ಯಂತ ಇರಬೇಕು ಅದ್ರ ಬಗ್ಗೆ ಹೋರಾಟ. 1 ದಿನದ ಮಟ್ಟಿಗೆ, 2 ದಿನದ ಮಟ್ಟಿಗೆ ಈ ಸಿಸ್ಟಮನ್ನು ಚೇಂಜ್ ಮಾಡುವಂಥ ಕೆಪಾಸಿಟಿ ನಮ್ಮ ಹತ್ರ ಐತೆ. ಆದರೆ ಒಬ್ಬ ವ್ಯಕ್ತಿ ಕಡೆಯಿಂದ ಮಾತ್ರ ಸಾಧ್ಯ ಆಗಂಗಿಲ್ಲ. ಅದೇ ಹೇಳ್ತಾರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದ 2nd ಸ್ಟ್ಯಾಂಡರ್ಡಿಗೆ ಓದಿದ ಮಾತಿದು. ಆ್ಯಕ್ಚುಲಿ ಅಲ್ಲಿ ಕಟ್ಟಿಗೆನ ಹೇಳ್ತಾರವ್ರು, ಎಲ್ಲರೂ ಕೂಡಿ ಹೊಡೆದ್ರೆ ಕಟ್ಟಿಗೆ ಬೇಗ ತುಂಡಾಗುವ ಒಂದು ಕಥೆನ ಹೇಳಿದರೆ, ಇಲ್ಲಿ ಶಿಕ್ಷಣನೇ ತುಂಡಾಗಿ ಹೋಗ್ಬಿಟ್ಟೈತಿ. ಈ ಸಿಸ್ಟಮನ್ನು ಯಾವಾಗ ಆಗ್ತಿತ್ತೋ, ಯಾವಾಗ ಒಳ್ಳೆ ಏಳಿಗೆ ಅಂತ ಸಾಕ್ತೈತಂತ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಎಕ್ಸಾಮ್ಸನ್ನು ಕರೆಯತ್ತಾರೆ. ಆ ಎಕ್ಸಾಮ್ಸ್ ಇನ್ನೂ ಏನು ಗೋಲ್ಮಾಲ ಇತ್ತೋ, ಇನ್ನೂ ಆ ಎಕ್ಸಾಮ್ ನೋಟಿಫಿಕೇಷನ್ ಯಾವಾಗಂತ ಬರಬೇಕು? 100 ದಿನ ಅಂತ ಹೇಳಿದ್ದಾರೆ. 100 ದಿನ ಇಂದಿದ್ದು ಇನ್ನೂ ಯಾವಾಗ ಮುಂದೆ ಹಾಕ್ತಾನೋ ಇಲ್ಲ, ಖರೆ ನಡೆಸ್ತಾನೋ ಇಲ್ಲೋ, ಎಷ್ಟೊಂದು ಪ್ರಶ್ನೆ
ಪ್ರಶ್ನೆಗಳಿದೆ, ಕೆಲವೊಬ್ರು ಸ್ಕ್ಯಾಮ್ ಅನ್ನತ್ತಾರೆ, ಮತ್ತೊಂದು ಅನ್ನತ್ತಾರೆ. ಸೊ ಎಲ್ಲ ಜಂಜಾಟದೊಳಗೆ ಶಿಕ್ಷಣ ಅನ್ನೋದು ನಿಜವಾಗ್ಲೂ ನಾವು ಇಷ್ಟೆಲ್ಲ ಡಬಲ್ ಡಿಗ್ರಿ BEd ಆಮೇಲೆ MPhil PhD ಎಲ್ಲ ಮಾಡಿದರೆ ಎವ್ರಿಥಿಂಗ್ ಈಸ್ ಲಾಸ್. ಕೆಲವೊಬ್ಬರು ಏಜ್ ಬಾರ್ ಆಗಿರ್ತದಲ್ಲ, ಏಜ್ ಕ್ರಾಸ್ ಆಗಿರ್ತದಲ್ಲ, ಅಂಥವ್ರಿಗೆ 15, 20, 30 ಸಾವಿರದ ಮಟ್ಟ ಮಾತ್ರ. ಅಂಥವ್ರಿಗೆ ಇನ್ನೂ ಮಟ್ಟನೂ ಮದುವೆ ಆಗಿಲ್ಲ ರೀ, ನಿಂಗೆ ಚಲೋ ಜಾಬ್ ಇಲ್ಲ, ಅದಿಲ್ಲ ಇದಿಲ್ಲ ಅಂಥೇಳಿ ಎಷ್ಟೋ ಯುವಕರು ಇನ್ನೂ ಮಟ್ಟನೂ ಮದುವೆ ಆಗದೆ ಹಂಗೆ ಇದ್ದಾರೆ. ಕಾರಣ ಶಿಕ್ಷಣ ಇದೆ, ಆದರೆ ಸಿಸ್ಟಮ್ ಸರಿ ಇಲ್ಲ. ಇಷ್ಟೇ ಶಿಕ್ಷಣ ಸಮಿತಿಯ ತಾತ್ಪರ್ಯ ಅಂತ ಹೇಳ್ಬೋದು. ಸೊ ಇದು ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿ. ನೀಟ್ ಎಕ್ಸಾಮದ್ದು ಆಮೇಲೆ ಶಿಕ್ಷಣ ಸೊಸೈಟಿ ಒಳಗೆ ಒಂದು ಎಜುಕೇಷನ್ ಸಿಸ್ಟಮ್ ಎಷ್ಟು ಕರಪ್ಟ್ ಆಗೈತೆ ಅನ್ನೋದ್ರ ಬಗ್ಗೆ ಲೀಗಲಿ ಕೂಡ ನಾನು ನೋಡಿರೋ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಾನು ಕೊಡೋ ಮಾಹಿತಿ ನಿಮಗೇನಾದ್ರು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.